ಹಲೋ ಹಾಯ್ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಥರ್ಸ್ಡೇ. ಟುಡೇ ದ ಡೇಟ್ ಈಸ್ 20th of November. ಸೊ ನಿಮಗೆ ಎಲ್ರಿಗೂ ಗೊತ್ತು ದ್ಯಾಟ್ ಇನ್ ಅದರ್ 5 days 1 ತಿಂಗಳು ಅಂದರೆ ಜಸ್ಟ್ 1 ತಿಂಗಳು ಈಸ್ ರಿಮೈನಿಂಗ್ ಫಾರ್ ಕ್ರಿಸ್ಮಸ್. ಆ್ಯಂಡ್ ಯು ಆಲ್ ನೋ ಐ ಆಮ್ ಅ ಕ್ಯಾಥಲಿಕ್. ಸೊ ನಮ್ಮಲ್ಲಿ ಕ್ರಿಸ್ಮಸ್ ಅಂದರೆ ಒಂದು ಗ್ರ್ಯಾಂಡ್ ಸೆಲೆಬ್ರೇಷನ್. ಸೊ ಹಾಗಾಗಿ ನಾನು ನನ್ನ ಕ್ರಿಸ್ಮಸ್ ಪ್ರಿಪ್ರೇಷನ್ಸ್ನ ನಿಮ್ಮ ಮುಂದೆ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ಇಯರ್ ಮಾಡಬೇಕಾಯಿತು, ಅದಾಗಲಿಲ್ಲ. ಬಟ್ ಈ ವರ್ಷ ಮಿಸ್ ಮಾಡಿದೆ. ನಾವೇನೇನು ಮಾಡ್ತೀವಿ ಅವೆಲ್ಲ ನಿಮಗೆ ತೋರಿಸೋಣ ಅಂತ ಆದಷ್ಟು ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಅಂದರೆ ಇವತ್ತು 20ನೇ ತಾರೀಕು. ಯೂಶ್ವಲಿ ನಾನು ಇನ್ಫೆಂಟ್ ಜೀಸಸ್ ಚರ್ಚ್ ವಿವೇಕ್ ನಗರ್ ಅಂತ ಒಂದು ಜಾಗ ನಮ್ಮ ಬೆಂಗಳೂರಿನಲ್ಲೇ. ಇನ್ಫೆಂಟ್ ಜೀಸಸ್ ಚರ್ಚ್ ತುಂಬ ಜನ ಅದ್ರ ಬಗ್ಗೆ ತಿಳ್ಕೊಂಡಿರ್ತೀರ, ಗೊತ್ತಿರುತ್ತೆ. ಸೊ ಹಾಗಾಗಿ ಇವತ್ತು ಐ ಆಮ್ ಗೋಯಿಂಗ್ ಟು ವಿಸಿಟ್ ಇನ್ಫೆಂಟ್ ಜೀಸಸ್ ಚರ್ಚ್ ಬಿಕಾಸ್ ಟುಡೇ ಇಸ್ ಥರ್ಸ್ಡೇ. ಯೂಶ್ವಲಿ ಥರ್ಸ್ಡೇಸು ಡೆಡಿಕೇಟೆಡ್ ಟು ಇನ್ಫೆಂಟ್ ಜೀಸಸ್. ನಾವು ಏನು ಮಾಡ್ತೀವಿ ಅಂದರೆ 1 ತಿಂಗಳು ಮುಂಚೆನೇ ಕ್ರಿಸ್ಮಸ್ ಡೆಕೋರೇಷನ್ಸ್ನ ಶುರು ಮಾಡ್ತೀವಿ. ಸೊ ನನ್ನ ಮನೇಲಿ ಆಲ್ಮೋಸ್ಟ್ ಎಲ್ಲ ಡೆಕೋರೇಷನ್ ಇದೆ. ಲಾಸ್ಟ್ ಇಯರೇ ನಾನು ಹೊಸದಾಗೆಲ್ಲ ತೊಗೊಂಡಿದ್ದೆ. ಬಟ್ ಈ ವರ್ಷ ಏನು ಕ್ರಿಸ್ಮಸ್ ಡೆಕೋರೇಷನ್ಸು ಮಾರ್ಕೆಟು ಏನು ತಗಲಿದೆ ಅಂತ ನೋಡೋಕ್ಕೆ ಹೋಗೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಲೆಟ್ಸ್ ಗೋ. ಐ ಆಮ್ ಆಲ್ ಸೆಟ್ ಆ್ಯಂಡ್ ಐ ಆಮ್ ಆಲ್ ರೆಡಿ. ನನ್ನ ಎಂಟೈರ್ I love this sun. This is basically the golden hour and I love this golden hour. ಈ 4-5 ಗಂಟೆಗೆ ಈ ಗೋಲ್ಡನ್ ಅವರ್ ಬರ್ತಲ್ಲ, this is one of my favorite. So I'm just ready to now head out. ಹಾಯ್ ವೀಕ್ಷಕರೇ, ಈಗ ತಾನೇ ಜಸ್ಟ್ ಚರ್ಚ್ ಹತ್ರ ರೀಚ್ ಆದೆ. ತುಂಬ ಟ್ರಾಫಿಕ್ ಇತ್ತು. ಚರ್ಚ್ ತೋರಿಸ್ತೀನಿ, ಅದಕ್ಕೂ ಮುಂಚೆ ನಾನು ಕ್ಯಾಂಡಲ್ ತೊಗೊಬೇಕು. ಐ ಜಸ್ಟ್ ಶೋ ಯು ರೆಗ್ಯುಲರ್ಲಿ ನಾನು ಕ್ಯಾಂಡಲ್ ಎಲ್ಲಿ ತೊಗೊಳ್ತೀನಿ ಅಂತ. ಓ ಮೈ ಗಾಡ್, ಐ ಥಿಂಕ್ ಚರ್ಚ್ ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಓ ಮೈ ಗಾಡ್, ನಾನು ತುಂಬ ದಿನ ಆದಮೇಲೆ ಬರ್ತಾಯಿದ್ದೀನಿ. ಸೊ ಇಲ್ಲೆಲ್ಲ ಕ್ಲೋಸ್ಡ್ ಇದೆ. ಬೇಸಿಕಲಿ ಇಲ್ಲಿ ಚರ್ಚ್ ಇರೋದು, ಬಟ್ ಇದೇ ನಾವು ಇಲ್ಲಿ ಯೂಶ್ವಲಿ ಹೋಗಿ ಪ್ರೇ ಮಾಡೋದು. ಏನೋ ಗೊತ್ತಿಲ್ಲ ಏನು ಪ್ರಾಬ್ಲಮ್ ಅಂತ. ಲೆಟ್ಸ್ ಗೋ ಟುವರ್ಡ್ಸ್ ದ ಕ್ಯಾಂಡಲ್ ಲೇಡಿ. ಫಸ್ಟ್ ಲೆಟ್ಸ್ ಪಿಕ್ ಅಪ್ ದ ಕ್ಯಾಂಡಲ್. ಹಲೋ, 10 rupees. ಹಾಂ, ನಿಮ್ಮ ವೈಫ್ ಅಲ್ವಾ ಇರ್ತಾರೆ? ಹಾಂ, ತಂಗಿ. ಸಾರಿ, ಎಲ್ಲಿ ಅವ್ರು? ಇಲ್ಲ, ಮನೆಗೆ ಹೋಗಿದ್ದಾರೆ. ಯೂಶ್ವಲಿ ಅವರೇ ಇರ್ತಾರೆ. ಚೇಂಜ್ ಇಲ್ಲಮ್ಮ. ಕ್ಯಾಂಡಲ್ ತೊಗೊಂಡಾಯ್ತು. ಇಟ್ಸ್ ಲಿಟ್ ಡಿಫಿಕಲ್ಟ್ ಟು ಶೂಟ್. ಇಲ್ಲಿ ತುಂಬ ಟ್ರಾಫಿಕ್ ಇದೆ. ಬಟ್ ಐ ವಿಲ್ ಜಸ್ಟ್ ಶೋ ಯು ದ ಚರ್ಚ್ ಫ್ರಮ್ ದ ಫ್ರಂಟ್ ವ್ಯೂ. ಸೊ ಇಲ್ಲಿ ಕ್ರಿಶ್ಚಿಯನ್ಗಳಿಗಿಂತ ಜಾಸ್ತಿ ಬೇರೆ ಧರ್ಮದವರೇ ಬರೋದು. ಅಗೇನ್ ನನ್ನ ವೆಲಂಗಣಿ ವಿಡಿಯೋಲ್ಲೂ ನಾನು ಹೇಳಿದ್ದೆ ನಿಮಗೆ ದ್ಯಾಟ್ ದಿಸ್ ಚರ್ಚ್ ಇಸ್ ವೆರಿ ಫೇಮಸ್. ಬೇಸಿಕ್ಲಿ ನಾವು ಅಲ್ಲಿ ಹೋಗ್ಬಿಟ್ಟು ನಮ್ಮ ಪ್ರೇಯರ್ ಎಲ್ಲ ಅಲ್ಲಿ ಮಾಡೋದು, ಆ ಚರ್ಚಲ್ಲಿ. ಅಲ್ಲೇನೋ ಕನ್ಸ್ಟ್ರಕ್ಷನ್ ನಡೀತಿದೆ, ಯಾಕಂತ ಗೊತ್ತಿಲ್ಲ. ಸೊ ಐ ಆಮ್ ನಾಟ್ ರಿಯಲಿ ಶ್ಯೂರ್ ಏನೇ ಕನ್ಸ್ಟ್ರಕ್ಷನ್ ನಡೀತಿದೆ ಅಂತ. ಬಟ್ ಸಿ, ದಿಸ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್. ನೋಡಿ, ಅಲ್ಲಿ ಕ್ಲಿಯರಾಗಿ ಬರ್ತಿದ್ದಾರೆ ಮಿರಾಕ್ಯುಲಸ್ ಇನ್ಫೆಂಟ್ ಜೀಸಸ್ ಅಂತ. ಮಿರಾಕ್ಯುಲಸ್ ಇನ್ಫೆಂಟ್ ಜೀಸಸ್ ಬ್ಲೆಸ್ ಅಸ್. ಯಾವ ಟ್ರಾಫಿಕ್ಕೂ ಇಲ್ಲ. ಓಕೆ ಗೈಸ್, ಈಗ ಒಳಗೆ ಹೋಗುವ ಸಮಯ. ಬಟ್ ಒಳಗೆ ನಾನು ಯಾವ ಶೂಟಿಂಗು ಏನೂ ಮಾಡಲ್ಲ, ಬಿಕಾಸ್ ಪ್ರೇಯರ್ ಮಾಡಬೇಕು. ಸೊ ಪ್ರೇಯರ್ ಮಾಡುವಾಗ ಶೂಟ್ ಎಲ್ಲ ಮಾಡೋಕ್ಕಾಗಲ್ಲ. ಸೊ ಯು ನೋ ಅಬೌಟ್ ಇಟ್. ದಟ್ಸ್ ದ ರೀಸನ್ ಐ ಆಮ್ ನಾಟ್ ಗೋಯಿಂಗ್ ಟು ಶೂಟ್ ಎನಿಥಿಂಗ್ ಇನ್ಸೈಡ್, because I think the entire church is getting renovated, which is
I was really not aware, totally unaware of this. But I'm happy if it's getting renovated because ತುಂಬ ವರ್ಷಗಳಿಂದ renovation ಆಗಿರಲಿಲ್ಲ. I think it's a good thing that it's getting renovated. Okay, let's go inside. Just beginning-ಅಲ್ಲಿ ಏನು ತೋರಿಸ್ಬೇಕೋ ತೋರಿಸ್ತೀನಿ, ಆಮೇಲೆ I'll get back to you, okay? ಓಕೆ ಗೈಸ್, ಇವಾಗ ಪ್ರೇಯರ್ ಮುಗೀತು ಇಲ್ಲಿ. ಇಟ್ ವಾಸ್ ಸೋ ಗುಡ್. ಆಫ್ಟರ್ ಪ್ರೇಯಿಂಗ್ ಅಂತೂ ಎಷ್ಟು ಖುಷಿ ಆಗುತ್ತೆ ಅಂದರೆ ಇಟ್ ಮೇಕ್ಸ್ ಯುವರ್ ಫೇತ್, ಬಿಲೀಫ್ ಏನಿದೆ ನಮ್ಗೆ ಗಾಡ್ ಮೇಲೆ. ಐ ಆಲ್ವೇಸ್ ಕಾಲ್ ಇಟ್ ಫೇತ್, ಬಿಕಾಸ್ ಫೇತ್ ನಾವು ಕಣ್ಣು ಮುಚ್ಕೊಂಡು ಯಾವುದನ್ನ ಟ್ರಸ್ಟ್ ಮಾಡ್ಬೋದು, ಇಲ್ಲ ಬಿಲೀಫ್ ಇಟ್ಕೊಬೋದು. ಅಂದರೆ ಇಟ್ಸ್ ಓನ್ಲಿ ಆನ್ ಗಾಡ್. ಸೊ ದ್ಯಾಟ್ಸ್ ಅ ರೀಸನ್ ವೈ ಐ ಆಲ್ವೇಸ್ ಕೀಪ್ ಸೇಯಿಂಗ್ faith is stronger than anything, and it just makes my faith more stronger and stronger. So I'm going to just show you the church inside. Tumba beautiful church idu, tumba ವರ್ಷಗಳಿಂದ ಇಲ್ಲಿದೆ. ಸೊ ನೀವೆಲ್ಲ ನೋಡಿರ್ತೀರಾ, ಕೆಲವರು ಬಂದಿದ್ದೀರಾ ಇಲ್ಲಿ. So I'm just going to show you the church. ನೋಡಿ ವೀಕ್ಷಕರೇ, ಆಲ್ರೆಡಿ ಕ್ರಿಸ್ಮಸ್ ಕೇಕ್ಸ್ ಎಲ್ಲ ಸೇಲ್ಸ್ ಶುರು ಆಗಿಬಿಟ್ಟಿದೆ. ಪ್ಲಮ್ ಕೇಕ್ ಅಂತಾರೆ. ಯೂಶ್ವಲಿ ಕೆಲವರು ವಿತೌಟ್ ಆಲ್ಕೋಹಾಲ್ ಪ್ಲಮ್ ಕೇಕ್ ಮಾಡ್ತಾರೆ, ವಿತ್ ಆಲ್ಕೋಹಾಲ್ ಮಾಡ್ತಾರೆ. ಬಟ್ ನಮ್ಮ ಮನೇಲಿ, ಸ್ಪೆಷಲಿ ನಮ್ಮ ಮನೇಲಿ ವಿತ್ ಆಲ್ಕೋಹಾಲೇನೆ ಪ್ಲಮ್ ಕೇಕ್ ಮಾಡೋದು. ಅದರಲ್ಲಿ ನಾವು ಅದನ್ನು ರಮ್ ಕೇಕ್ ಅಂತಲೂ ಕರಿತೀವಿ, ಬ್ರಮ್ ಕೇಕ್ ಅಂತಲೂ ಕರಿತೀವಿ. ರೀಸನ್ ಬೀಯಿಂಗ್, ಕೆಲವ್ರು ಬರೀ ರಮ್ ಹಾಕ್ಬಿಟ್ಟು ಮಾಡ್ತಾರೆ, ನಾವು ರಮ್ಮು, ವೈನು, ವಿಸ್ಕಿ, ಬ್ರ್ಯಾಂಡಿ ಎಲ್ಲ ಹಾಕ್ಬಿಟ್ಟು ಮಾಡ್ತೀವಿ. ಇಟ್ಸ್ ಟೋಟಲಿ ರಿಚ್ ಪ್ಲಮ್ ಕೇಕ್, ರಿಚ್ ಇನ್ ಆಲ್ಕೋಹಾಲ್ ಪ್ಲಮ್ ಕೇಕ್. ಈ ಟೈಮ್ ನಮ್ಮ ಅಕ್ಕ ಮಾಡ್ತಾ ಇದ್ದಾಳೆ. ಐ ಹೋಪ್ಫುಲಿ ಕ್ಯಾನ್ ಶೂಟ್ ದ್ಯಾಟ್ ವಿಡಿಯೋ ಆ್ಯಂಡ್ ಶೋ ಇಟ್ ಯು ಗೈಸ್, ದ ರೆಸಿಪಿ ಆ್ಯಂಡ್ ಎವ್ರಿಥಿಂಗ್. ಐ ಹೋಪ್ ಸೊ. ಲೆಟ್ಸ್ ವೇಟ್ ಫಾರ್ ಇಟ್. ಈಗ ವೀಕ್ಷಕರೇ, ಚರ್ಚಿನ ಒಂದು ವಿಸಿಟ್ ಮುಗೀತು. ಈಗ ನಾನು ಐ ವಿಲ್ ಬಿ ಗೋಯಿಂಗ್ ಟುವರ್ಡ್ಸ್ ಕಮರ್ಷಿಯಲ್ ಸ್ಟ್ರೀಟ್ ಆರ್ ಶಿವಾಜಿ ನಗರ್. ಇನ್ ಬಿಟ್ವೀನ್ ಸೇಂಟ್ ಪ್ಯಾಟ್ರಿಕ್ಸ್ ಚರ್ಚ್ ಇದೆ, ದ್ಯಾಟ್ ಈಸ್ ಆನ್ ಬ್ರಿಗೇಡ್ ರೋಡ್. ಐ ಡೋಂಟ್ ನೋ ಇಫ್ ಐ ವಿಲ್ ಬಿ ಏಬಲ್ ಟು ವಿಸಿಟ್, ಬಟ್ ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ವಿಸಿಟ್ ದ್ಯಾಟ್ ಆಸ್ ವೆಲ್. ಬಿಕಾಸ್ ಏನಾಗುತ್ತೆ ಅಂದರೆ, ನಾನು ನಾರ್ತ್ ಆಫ್ ಬ್ಯಾಂಗ್ಳೂರ್ ಇರೋದು. ಯೂಶ್ವಲಿ ಈ ಕಡೆನೇ ಎಲ್ಲ ಚರ್ಚಸ್ ಇರೋದು. ಅಂದರೆ ನಾವು ರೆಗ್ಯುಲರ್ಲಿ ಬರುವಂಥ ಚರ್ಚಸ್ ಏನಿದೆ ಅದು ಬಿಟ್ಟು ಈ ಥರ ಚರ್ಚಸ್ ಬರೋವಂಥದ್ದು ಎಲ್ಲ ಈ ಕಡೆನೇ. ಸೊ ಎಲ್ಲ ಒಂದೇ ಸರಿ ಬಂದಿದ ತಕ್ಷಣ ಎಲ್ಲ ಒಂದೇ ಸರಿ ಮುಗಿಸ್ಕೊಂಡು ಹೋಗೋಕ್ಕೆ. ಒನ್ ಇಸ್ ಇನ್ಫೆಂಟ್ ಜೀಸಸ್, ಅದೇ ಇಲ್ಲಿ ವಿವೇಕ್ ನಗರಲ್ಲಿ. ಇನ್ನೊಂದು ಶಿವಾಜಿನಗರಲ್ಲಿ ಕಾಲ್ಡ್ ಸೇಂಟ್ ಮೇರೀಸ್ ಬಸಿಲಿಕಾ. ಇನ್ನೊಂದು ಸೇಂಟ್ ಪ್ಯಾಟ್ರಿಕ್ಸ್ ಚರ್ಚ್ ವಿಚ್ ಇಸ್ ಆನ್ ದ ವೇ ಇನ್ MG ರೋಡ್, ದಟ್ಸ್ ಆನ್ ಬ್ರಿಗೇಡ್ ರೋಡ್. ಸೊ ಹಾಗಾಗಿ ಇಟ್ಸ್ ಅ ಗುಡ್ ಥಿಂಗ್ ಅಲ್ವಾ. ಲೈಕ್ ದೇವ್ರಿಗೆ ನಮ್ಮ ಟೈಮ್ ಕೊಡೋದು ತುಂಬ ತುಂಬ ಮುಖ್ಯ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ಐ ಟ್ರೈ ಮೈ ಬೆಸ್ಟ್ to come and visit these churches, and it gives you peace when you pray, and it gives you strength. It gives you like that confidence that you can do anything in this world, because life ಅಲ್ಲಿ challenges ಇದ್ದೇ ಇರುತ್ತೆ. and I am going through a big challenge. ಹೇಳ್ತೀನಿ ಅವತ್ತನ ಒಂದ್ಸರಿ ಲಿಸನ್ ಟು ಮೀ ಸೀರೀಸಲ್ಲಿ. hopefully that can inspire and motivate you guys as well. Okay, so let's head towards Christmas decor shopping. ನಾನೇನು ಶಾಪ್ ಮಾಡಲ್ಲ, ಬಟ್ ಐ ಆಮ್ ಜಸ್ಟ್ ಸೇಯಿಂಗ್ ದ್ಯಾಟ್ ಲಿಲ್ ಸಿ, ಏನಾದರೂ ಇದ್ದರೆ ಸ್ಪೆಷಲ್ ಆಗಿ ಯೂನಿಕ್ ಆಗಿ ಅಂತ ತೊಗೊಳ್ಳೋಣ. ಓಕೆ, ಬಾಯ್, ಸಿ ಯು ದೇರ್. ಹಾಯ್ ಗೈಸ್, ಓ ಮೈ ಗಾಡ್, ಎಂಥ ಟ್ರಾಫಿಕ್ ಅಂದರೆ ಕೇಳಬೇಡಿ. 45 minutes ಜಸ್ಟ್ ಫ್ರಮ್ ವಿವೇಕ್ ನಗರ್ ಟು ಕಮರ್ಷಿಯಲ್ ಸ್ಟ್ರೀಟ್. ನನಗೆ ಇಟ್ ವಾಸ್ ಸೋ ಫ್ರಸ್ಟ್ರೇಟಿಂಗ್. ಆ್ಯಕ್ಚುಲಿ
ಬಿಕಾಸ್ 45 ಮಿನಿಟ್ಸ್ ಆಗೋಯ್ತಲ್ಲ, ಲೇಟ್ ಆಗೋಯ್ತು. ಆಲ್ ದ ಶಾಪ್ಸ್ ಆರ್ ಕ್ಲೋಸ್, ಸ್ಪೆಷಲಿ ಆ ಕ್ರಿಸ್ಮಸ್ ಶಾಪಿಂಗಿಗೆ, ಕ್ರಿಸ್ಮಸ್ ಡೆಕೋರ್ ಶಾಪ್ಸ್ ಏನಿದೆ ಅಲ್ಲ ಅವೆಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಸೊ ಜಸ್ಟ್ ನೋಡ್ತಾ ಇದ್ದೀನಿ, ಐ ಆಮ್ ಜಸ್ಟ್ ಟೇಕಿಂಗ್ ಅ ವಾಕ್. ನಾನು ಕಮರ್ಷಿಯಲ್ ಸ್ಟ್ರೀಟಲ್ಲಿ ತುಂಬ ಕಡಿಮೆ ಬಂದಿರೋದು, ಬೆಂಗಳೂರಿನೋಳಾಗಿನೂ ತುಂಬ ಕಡಿಮೆ ಬಂದಿರೋದು. ನಾನು ಯಾವತ್ತೂ ಬಂದಿಲ್ಲ ಅಷ್ಟಾಗಿ, ಈವನ್ ಕಾಲೇಜ್ ಡೇಸಲ್ಲೂ ಬರ್ತಿರಲಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲರೂ ಬರ್ತಿದ್ರು, ಬಟ್ ನಾನು ಶೂಟಿಂಗಲ್ಲಿ ಬ್ಯುಸಿ ಇದ್ದರಿಂದ ಯಾವತ್ತೂ ಬರಲಿಲ್ಲ. ಬಟ್ ದಟ್ ಡಸಂಟ್ ಮೀನ್ ನಾನು ಲೈಫಲ್ಲೇ ಬಂದಿಲ್ಲ ಅಂತಲ್ಲ, ಬಟ್ ನಂಗೆ ಅಷ್ಟೊಂದು ಐ ಆಮ್ ನಾಟ್ ಫಮಿಲಿಯರ್ ವಿತ್ ಕಮರ್ಷಿಯಲ್ ಸ್ಟ್ರೀಟ್. ಜಸ್ಟ್ ಇವಾಗ ಒಂದು ವಾಕ್ ಮಾಡ್ತಾಯಿದ್ದೀನಿ, ಏನೋ ತಿನ್ನೋಣ ಅಂತ ಅನ್ನಿಸ್ತಾ ಇದೆ. ಇಲ್ಲೊಂದು ಚಿಕ್ಕ ಇಡ್ಲಿ ಶಾಪ್ ಇದೆ, ತುಂಬ ಚೆನ್ನಾಗಿ ಮಾಡ್ತಾರೆ, ಲೈಕ್ ವೆರಿ ಹೋಮ್ಲಿ ಇಡ್ಲಿ, ಫ್ರೆಶ್ ಆಗಿರುತ್ತೆ. ಅದು ಹೋಗಿ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಬನ್ನಿ ನನ್ನ ಜೊತೆ. ಆ್ಯಕ್ಚುಲಿ ಮೆಕ್ಡಾನಲ್ಡ್ಸ್ ಹುಡುಕ್ತಾ ಇದ್ದೀನಿ, ಬಿಕಾಸ್ ಐ ವಾಂಟ್ ಗೋ ಟು ದ ಟಾಯ್ಲೆಟ್. ಫುಲ್ ಅರ್ಜೆಂಟ್ ಆಗಿಬಿಟ್ಟಿದೆ. ಮೆಕ್ಡಾನಲ್ಡ್ಸ್ ಒಂದರಲ್ಲೇ ಪರ್ಮಿಷನ್ ಕೊಡೋದು, ಅಟ್ಲೀಸ್ಟ್ ಹೋಗಿ ವಾಶ್ರೂಮ್ ಯೂಸ್ ಮಾಡ್ಬೋದು, ಬಟ್ ಬೇರೆ ಎಲ್ಲೂ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಐ ಆಮ್ ಜಸ್ಟ್ ವಾಕಿಂಗ್ ಟುವರ್ಡ್ಸ್ ಮೆಕ್ಡಾನಲ್ಡ್ಸ್, ಬರ್ಗರ್ ಕಿಂಗ್ ಅಂಥದ್ರಲ್ಲೇ ವಾಶ್ರೂಮ್ಸ್ ಯೂಸ್ ಮಾಡೋಕ್ಕೆ ಅಟ್ಲೀಸ್ಟ್ ಕ್ಲೀನಾಗೂ ಇರುತ್ತೆ, ಆ್ಯಂಡ್ ಐ ಕ್ಯಾನ್ ಡೂ ಮೈ ಬಿಸ್ನೆಸ್, ರೈಟ್? Here we go. I'm finding Burger King there. Burger King ಪಕ್ಕದಲ್ಲೇ ಮೆಕ್ಡಾನಲ್ಡ್ಸ್ ಇರೋದು. ಇಲ್ಲಿ ಒಂದು ಸ್ಟೋರ್ ಇದೆ, ಬಟ್ ಅಗೇನ್ ಕ್ಲೋಸ್ಡ್. ಇಟ್ಸ್ ಕ್ಲೋಸ್ಡ್. ಎನಿವೇಸ್, ನೋ ಪ್ರಾಬ್ಲಮ್. ಓ ಮೈ ಗಾಡ್, ಮೆಕ್ಡಾನಲ್ಡ್ಸ್ ಇಲ್ವಾ? ಕ್ಲೋಸ್ ಮಾಡಿಬಿಡ್ದಾರಾ? ಏನೋಪ್ಪ, ನಂಗಂತೂ ಕಾಣ್ತಾ ಇಲ್ಲ. ಬಟ್ ಬರ್ಗರ್ ಕಿಂಗ್ ಇದೆ, ಬರ್ಗರ್ ಕಿಂಗಲ್ಲೂ ಇದೆ. ಸೊ ಐ ಕ್ಯಾನ್ ಸ್ಟಿಲ್ ಗೋ ವಾಶ್ರೂಮ್ ಯೂಸ್ ಮಾಡ್ಬೋದು. Okay, let's get into Burger King. Oh guys, actually McDonald's Burger King ಆಗಿರೋದೀಗ. So it's the same. But McDonald's is gone and Burger King has come here. Okay. ಹಾಯ್ ಗೈಸ್, ನಮಸ್ಕಾರ. ಸೊ ಈಗ ಜಿಮ್ ಟೈಮ್. ನಾನು ನನ್ನ ಅಪಾರ್ಟ್ಮೆಂಟಲ್ಲಿರೋ ಜಿಮ್ಮಲ್ಲೇ ಎಕ್ಸಸೈಸ್ ಮಾಡೋದು. ಸಮ್ಟೈಮ್ಸ್ ನನ್ನ ಫ್ರೆಂಡ್ ಜಿಮ್ಗೂ ಹೋಗ್ತೀನಿ. ಇಲ್ಲಿ ಕೆಲವು ಇಕ್ವಿಪ್ಮೆಂಟ್ಸ್ ಮಾತ್ರ ಇರೋದು, ಜಾಸ್ತಿ ಇಲ್ಲ. ಸೊ ಏನೇನು ಅವೈಲೇಬಲ್ ಇದೆ ಅದರಲ್ಲೇ ನಾನು ಐ ಟ್ರೈ ಮೈ ಬೆಸ್ಟ್ ಟು ಮೇಕ್ ಯೂಸ್ ಆಫ್ ಇಟ್. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್, ಸ್ಪೆಷಲಿ ಲೆಗ್ ಎಕ್ಸಸೈಸಸ್ಸು ಇಲ್ಲ ಬ್ಯಾಕ್ ಎಕ್ಸಸೈಸಸ್ ಮಾಡಬೇಕು ಅಂದರೆ ಐ ಗೋ ಟು ಮೈ ಫ್ರೆಂಡ್ಸ್ ಜಿಮ್. ಸೊ ದಿಸ್ ಇಸ್ ಜಸ್ಟ್ ಅ ಮಿನಿ ಸ್ಮಾಲ್ ಕ್ಯೂಟ್ ಜಿಮ್ ಅಟ್ ಮೈ ಅಪಾರ್ಟ್ಮೆಂಟ್ ವಿತ್ ವೆರಿ ಮಿನಿಮಲ್ ಇಕ್ವಿಪ್ಮೆಂಟ್ಸ್ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಮೈ ಜಿಮ್. ಬಟ್ ಏನಂದರೆ ನನಗೆ ಈ ಥರ ಜನ ಇಲ್ಲದೆ ಇರೋ ಜಾಗಕ್ಕೆ ಹೋಗೋಕ್ಕೆ ತುಂಬ ಇಷ್ಟ. ನನಗೆ ಅಷ್ಟೊಂದು ಜನ ಇದ್ದರೆ ಒಂಥರ ಐ ಡೋಂಟ್ ಫೀಲ್ so good. Of course, not that I'm not a social person, but I like to be myself. ಒಂಥರ ಫ್ರೀಡಮ್ ಬೇಕು ನನಗೆ. ಯಾರೂ ಗಮನಿಸ್ತಾ ಇಲ್ಲ, ಯಾರೂ ನೋಡ್ತಾ ಇಲ್ಲ ಅಂದಾಗ ನಾವು ಇನ್ನೂ ಚೆನ್ನಾಗೇ ಮಾಡ್ಬೋದು ಅಂತ ನನಗನ್ಸುತ್ತೆ, ಸ್ಪೆಷಲಿ ಜಿಮ್, ಬೇರೆ ವಿಷಯಗಳಲ್ಲ. ಸೊ ಐ ಆಮ್ ಹ್ಯಾಪಿ. ಸೊ ಐ ಜಸ್ಟ್ ವಾಂಟೆಡ್ ಟು ಶೋ ಯು this part of my life too. I'll see you after the workout. Okay, ವೀಕ್ಷಕರೇ, hello. So welcome Inara back to my vlog. My most favorite and the most beautiful niece and baby ಇವಳು. ನಿಮ್ಗೆಲ್ರಿಗೂ ಗೊತ್ತು, ಇನಾರಾದ ಇಂಟ್ರೊಡಕ್ಷನ್ ಕೊಡ್ಬೇಕಂತೇನಿಲ್ಲ, ನೀವು ತುಂಬ ವ್ಲಾಗ್ಸಲ್ಲಿ ನೋಡಿದ್ದೀರಾ. ಶೀ ಈಸ್ ಬಟ್ ಗೆಸ್ಟ್ ಅಪಿಯರೆನ್ಸ್ ಮಾಡ್ತಾರೆ, ತುಂಬ ಬ್ಯುಸಿ ಇರ್ತಾರೆ ಇವರು.
ಸೊ ಅವಾಗ ಬರ್ತಾರೆ, ಆವಾಗ ಹೋಗ್ತಾರೆ. ನೆನ್ನೆ ಇವಳು ಬಂದಾಗ ನಾನು ಯಾವ ವ್ಲಾಗ್ ಮಾಡಿಲ್ಲ. ಯು ಆಲ್ ನೋ ದಟ್ ಐ ಆಮ್ ಡೂಯಿಂಗ್ ಅ ವೀಕ್ಲಿ ವ್ಲಾಗ್ ನಾವು. ಸೊ ವಿ ಥಾಟ್ ವಿಲ್ ಡೂ ಸಮಥಿಂಗ್ ಡಿಫ್ರೆಂಟ್, ನಿಮ್ಗೆ ಏನಕ್ಕೆ ತೋರ್ಸೋಣ ಅಂತ. ನಾನು ರೀಸೆಂಟಾಗೆ ಟ್ರಾವೆಲ್ ಮಾಡಿದಾಗ ನೀವೆಲ್ಲ ನೋಡಿರ್ತೀರ, ನನ್ನ ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡೋರಿಗೆ ಎಲ್ರಿಗೂ ಗೊತ್ತು ದಟ್ ಐ ಟ್ರಾವೆಲ್ ಟು ವಿಯೆಟ್ನಾಮ್. ಆ್ಯಂಡ್ there's this pharmacy called as Watsons. ಯಾರ್ಯಾರು ಟ್ರಾವೆಲ್ ಮಾಡಿದ್ರು ಎಲ್ರಿಗೂ ಗೊತ್ತಿರುತ್ತೆ. Watsons is a very famous pharmacy. South East Asia ಅಲ್ಲಿ, ನಮ್ಮ ಇಂಡಿಯಾದಲ್ಲಿ ಮಾತ್ರ ಇಲ್ಲ, ಬಟ್ ಆಲ್ ದೀಸ್ ಮೇಜರ್ ಸಿಟೀಸ್ ಲೈಕ್ ವಿಯೆಟ್ನಾಮ್, ಫಿಲಿಪೀನ್ಸ್, Bangkok, blah blah blah, all these famous cities have Watsons. Singapore, in fact, it's a Singapore brand. So Watsons ಹೋದಾಗ ನಾನು ಯಾವತ್ತೂ ನನ್ನ ಲೈಫಲ್ಲಿ ಟ್ರೈ ಮಾಡಿಲ್ಲ. ಸೊ acne patch ತಗೊಂಡು ಬಂದೆ. This is the acne patch. You all can see, and it's written on top. Should do that. That one's okay. Yes, okay. So and then this, right? Yes. Over here, the sun got. Yeah, that's okay. Okay. That will be hot. ಇಲ್ಲ, ಊಟಕ್ಕೆ ರೆಡಿ ಮಾಡಿದ್ವಿ ಇವತ್ತು. ವೀಕೆಂಡ್ ವಿತ್ ಗರ್ಲ್ಸ್, ನಾವಿಬ್ರು ಮಾತ್ರ, ಬೇರೆ ಯಾರು ಇಲ್ಲ ಮನೇಲಿ. ಸೊ ಹಾಗಾಗಿ ಏನೋ ಒಂದು ವೈಲ್ಡ್ ಐಡಿಯಾ ಬಂತು. ನನಗೂ ಒಂದು ಯಾಕೋ ಪಿಂಪಲ್ ಬಂದಿದೆ. ನನ್ನ ಪೀರಿಯಡ್ಸ್ ಆದ್ಮೇಲೆ ಪಿಂಪಲ್ ಬರುತ್ತೆ, ಪೀರಿಯಡ್ಸ್ ಟೈಮಲ್ಲಿ ಪಿಂಪಲ್ ಬರುತ್ತೆ. ಸೊ ನನ್ನ ಚಿಕ್ಕ ಹುಡುಗಿ ಇವಳು ಇನ್ನೂ ಇವಾಗ ಬೆಳೀತಾ ಇದ್ದಾಳೆ. ಸೊ ಆಬ್ವಿಯಸ್ಲಿ ನಿಮ್ಗೆ ಗೊತ್ತು, ಈ ಏಜಲ್ಲಿ ಪಿಂಪಲ್ ಬರೋದು ಸಹಜ. ಇಟ್ಸ್ ನಾಟ್ ಸಮಥಿಂಗ್ ಲೈಕ್ ಏನು ಯಾರಿಗೂ ಬರೋದೇ ಇಲ್ಲ ಆ ಥರ ಅಲ್ಲ, ಎಲ್ರಿಗೂ ಬರುತ್ತೆ, ನನಗೂ ಬಂದಿತ್ತು. ಸೊ ಪಿಂಪಲ್ ಪ್ಯಾಚ್ ಟ್ರೈ ಮಾಡೋಣ ಅಂತ, ನಿಮ್ಮೆಲ್ರಿಗೂ ತೋರ್ಸೋಣ ಅಂತ, ಹೇಗೆ ಇರುತ್ತೆ ಇದು ಅಂತ. ನಾನು ಫಸ್ಟ್ ಟೈಮ್ ಲೈಫಲ್ಲಿ ಟ್ರೈ ಮಾಡ್ತಿರೋದು. Let's do fun. Yeah. Okay. ಒಂದು ಹುಡುಗ ಒಂದು ಹುಡುಗಿ ಪಾಪ ಅವ್ರಿಗೆ ಎಷ್ಟು ದೊಡ್ಡ ಪಿಂಪಲ್ ಹಾಕ್ಬಿಟ್ಟಿದ್ದಾರೆ ನೋಡಿ, ಎಷ್ಟು ಕ್ಯೂಟ್ ಆಗಿದ್ದಾರೆ. Okay, clean and dry skin and hands before use. Wash hands before use. ಎಷ್ಟಿದೆಯೋ ಏನೋ ಕಡೆ, ನಾನು ನೋಡಲಿಲ್ಲ. ಅಯ್ಯಪ್ಪ, it's empty. It looks empty to me. There's nothing inside, bro. Inara, It's yours. are they fooling? Watson's fooling. One of my favorite places I found. Where is it? It's yours. It's gone inside. Oh my god. ಎಲ್ಲ ಮೂಲೆಯಲ್ಲಿ ನುಗ್ಗಿಸ್ಬಿಟ್ಟಿದ್ದಾರೆ. ಎರಡೇನಾ? What? There's only 2, bro. It has an expiry date also, which says, see, this is the 24 pimple patch. patches are there, Masi. So this is the pimple patch. You can't see it. It's transparent and it says 2028 ತನಕ ಇದೆಂದು ಇದೆ. ಹಾಕೋಣ? ರೆಡಿ? ಹಿಂಗೆ ನಾವು ಓಪನ್ ಮಾಡೋದು? ಮುಂದೆನೆ. ಓಕೆ, ಸಾರಿ. ಓಕೆ, ಹಾಕೋಣ? See how nice it looks. I don't know if you can see it on the camera. Okay, cool. ನಾನೇ ಹಾಕ್ಲಾ, ನೀನು ಹಾಕೊಂತೀಯ? You go first, then use this. ಫೋನ್ ನೋಡಿ ಹಾಕೋಣ? Rhyming. I'm really hungry now. I'm so Rhyming. How she talks, no? I love this pictures. Oh, I don't like it. The food's finally ready. That's Bebo. That's Bebo. Sorry. That's it was a Lulu. long delay, but Oh, I don't like it. What's this? I don't like it. yeah. This is how Kareena talks, speaks, but I also like her. You like Kareena? I love curry. And guys, ಇವಾಗ ನಾವು ಏನು ತಿಂತಿದ್ದೀವಿ ಗೊತ್ತಾ? Chocolate ice cream with extra Nutella. There's a lot of sugar rush here. There's no nuts, it's chocolate chips. No, I felt there was some nuts. Chocolate chips. I like nuts. I don't know. This girl is crazy. ಅವಳಿಗೆ ಚಾಕ್ಲೇಟ್ ಅಂದ್ರೆ ತುಂಬಾ ಇಷ್ಟ. ನೋಡಿ.
that nut and you gave me? Where's nuts then? There is You no said nuts. nuts. Then what are you giving me? Chocolate chips I'm giving you. You're liking that crunchy thing. Okay, guys. So, can you wear that hat? please? Cold weather. It's The actual winter, and then we are eating ice cream. But ನಿಮ್ಗೆ ಎಲ್ರಿಗೂ ಗೊತ್ತಿರೋ ಪ್ರಕಾರ, just to tell you guys, ice cream in the physical form it's cold, but when you eat it inside, basically it's heaty product. It's heat to your body, not cold to your body. So ಅದಕ್ಕೆನೆ in foreign countries ice cream ತಿನ್ನೋದು, especially in winters. No, am I right? Winters. Yeah, so that you can get heat to your body. Yeah. Keep that in mind. Ellargu wrong notion is it? No. You're giving me like. Okay, I'll give you only this one. So sitting in the couch on a Sunday afternoon. No, Munna, you're giving me too much. I don't want to put on weight. You though will not put on weight. If I even smell food, I might put on weight. Ghanta. मैं गड़मा लगा से घंटा होता है. ಅಬ್ಬಬ್ಬಾ ಏನ್ ಕೋಸಿ ಗೊತ್ತಾ, ಎಷ್ಟು ಚೆನ್ನಾಗಿದೆ ಏನಾರ. And then watching something nice on Netflix. It's like the weekend special. Here's Nara. And here's my living room, and we are watching Dining with Kapoors. Everybody, Everyone. why don't we ask the whole table to mention one Full zoom whole alide. memory And of this the is trip my that we pimple had? patch. Start with Kanchana. Can you see my The pimple most patch? famous thing that I remember is that silver ghee ki katori, which used to be there in the middle of the table, accompaniment to anything and made it perfect. You know, like it was dal Indian chawal ಆದ್ರೂ and ghee, exciting ಇದ್ರೆ or shoot sabzi ಮಾಡ್ತೀನಿ. and ghee. Bye. Silver